ಬನ್ನಿ ಸ್ನೇಹಿತರೆ, ಬೂದುಗುಂಬಳಕಾಯಿ ಹಲ್ವಾ ಸ್ನೇಹಿತರೆ. ಈಗ ಬೂದುಗುಂಬಳಕಾಯಿ ತುರ್ಕೊಂಬಿಡೋಣ. ಕಾಶಿ ಹಲ್ವಾ ನೋಡಿ ಸ್ನೇಹಿತರೆ, ಬೂದುಗುಂಬಳಕಾಯಿ ತುರಿದಿದ್ದಾಗಿದೆ ನೋಡ್ಬೋದು. ಬೋಲ್ ತಗೊಂಡಿದ್ದೀನಿ, ಇದರಲ್ಲಿ ಅಳತೆ ಮಾಡಾಕನ. ಅಕ್ಕಿ ಪುಡಿ ಒಂದು 50ರಿಂದ 60 ಗ್ರಾಮ್ ಅಷ್ಟು ತುಪ್ಪ ಇದೆ. ಬೂದುಗುಂಬಳಕಾಯಿ, ಬೆಲ್ಲದ ಪುಡಿ, ಒಗ್ಗರಣೆ ಮಾಡ್ಕೊಂಬಿಡೋಣ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದೆಲ್ಲ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಬನ್ನಿ, ಇವತ್ತು ಬೂದುಗುಂಬಳಕಾಯಿಂದ ಕಾಶಿ ಹಲ್ವಾ ಮಾಡೋಣ. ಅದು ಬೆಲ್ಲದಿಂದ ಮಾಡೋಣ, ಸಕ್ಕರೆ ಹಾಕಲ್ಲ. ಹಾಗೆ ಕಾಶಿ ಹಲ್ವಾ ಮಾಡೋದಕ್ಕೆ ಏನೇನು ಬೇಕು ಮತ್ತು ಯಾವ ಥರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಕಾಶಿ ಹಲ್ವಾ. ಬನ್ನಿ ಸ್ನೇಹಿತರೆ, ಬೂದುಗುಂಬಳಕಾಯಿ ಹಲ್ವಾ ಮಾಡೋದಕ್ಕೆ ಬೂದುಗುಂಬಳಕಾಯಿ ಕಟ್ ಮಾಡಿ ತುರಿಯೋಣ. ನೋಡಿ ಸ್ನೇಹಿತರೆ, ಈ ಥರ ಎರ್ಕೊಂಬಿಡಿ ಕ್ಲೀನಾಗೆ. ಈ ಥರ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡೋಣ. ನೋಡಿ ಸ್ನೇಹಿತರೆ, ಎಲ್ಲ ಹಚ್ಕೊಂಡಿತ ಕ್ಲೀನ್ ಮಾಡ್ಕೊಂಡು ಆಗಿದೆ, ಸಿಪ್ಪೆ ತೆಗೆದು. ಈಗ ಇದನ್ನು ತೊಳೆದ್ಬಿಟ್ಟು ತುರಿಯೋಣ. ಬನ್ನಿ ಸ್ನೇಹಿತರೆ, ಈಗ ಬೂದುಗುಂಬಳಕಾಯಿ ತುರ್ಕೊಂಬಿಡೋಣ. ಕಾಶಿ ಹಲ್ವಾ ನೋಡಿ ಸ್ನೇಹಿತರೆ, ಈ ಥರ ತುರಿ ಬರಬೇಕು. ಎಲ್ಲ ತುರ್ಕೊಂತೀನಿ. ನೋಡಿ ಸ್ನೇಹಿತರೆ, ಬೂದುಗುಂಬಳಕಾಯಿ ತುರಿದಿದ್ದಾಗಿದೆ ನೋಡ್ಬೋದು. ನೋಡಿ, ಈ ಥರ ತುರಿ ಬಂದಿದೆ. ಈಗ ಇದರಲ್ಲಿ ನೀರು ಇರೋದ್ರಿಂದ ಸ್ವಲ್ಪ ನೀರನ್ನ ಹಿಂಡಬೇಕಾಗುತ್ತೆ. ಒಂದು 50% ಅಷ್ಟು ನೀರನ್ನ ಹಿಂಡ್ಬಿಡ್ತೀನಿ. ಬನ್ನಿ ಸ್ನೇಹಿತರೆ, ಈಗ ಬೆಲ್ಲ ಹಾಕಬೇಕು, ಅದಕ್ಕೆ ಅಳತೆ ಬೇಕು. ಹಂಗಾಗಿ ಇದು ಎಷ್ಟಿದೆ ಅಂತ ನೋಡೋಣ. ನೋಡಿ, ಈ ಒಂದು ಪ್ಲಾಸ್ಟಿಕ್ ಬೌಲ್ ತಗೊಂಡಿದ್ದೀನಿ, ಇದರಲ್ಲಿ ಅಳತೆ ಮಾಡಾಕನ. ನೋಡಿ ಸ್ನೇಹಿತರೆ, ಇದು ಕರೆಕ್ಟಾಗಿ ಇದೊಂದು ಬೋಲ್ ಇದೆ, ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಅಳತೆ ಮಾಡೋಣ. ನೋಡಿ ಸ್ನೇಹಿತರೆ, ಹೆಚ್ಚು ಕಮ್ಮಿ 1/4 ಬೋಲ್ ಅಷ್ಟಿದೆ. ನೋಡಿ ಸ್ನೇಹಿತರೆ, ಅದು 1/4 ಬೋಲ್ ಅಷ್ಟಿದೆ. ಅದು ಬೆಂದ ಮೇಲೆ ಅದರಲ್ಲೂ ಅರ್ಧ ಕಡಿಮೆ ಆಗುತ್ತೆ. 1/4 ಅಂದರೆ ಹೆಚ್ಚು ಕಮ್ಮಿ 75%. ಈಗ ನಾವು ಬೆಲ್ಲನ ಅರ್ಧ ಬಟ್ಲು ಮಾತ್ರ ಹಾಕೊಬೇಕು. ಒಂದು
50% ಅಷ್ಟು ಮಾತ್ರ ಬೆಲ್ಲ ಇದೆ. ನಾನು ಚೂರು ಕಡಿಮೆ ಅನ್ಸುತ್ತೆ ಹಾಕ್ತೀನಿ. ನೋಡಿ ಸ್ನೇಹಿತರೆ, 1/4 ಕಪ್ಪು ತುರಿಗೆ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಹಾಕಿದ್ದೀನಿ. ಬನ್ನಿ ಈಗ ಯಾವ ಥರ ಮಾಡೋದು ನೋಡೋಣ. ಸ್ನೇಹಿತರೆ, ಸಣ್ಣದಾಗಿ ಹಚ್ಚಿರೋ ಬಾದಾಮಿ, ಒಂದು 3 ಏಲಕ್ಕಿ ಪುಡಿ, ಒಂದು 50ರಿಂದ 60 ಗ್ರಾಮ್ ಅಷ್ಟು ತುಪ್ಪ ಇದೆ, ಒಂದು 10 ಗೋಡಂಬಿ, ಒಂದು 10ರಿಂದ 15 ದ್ರಾಕ್ಷಿ, ಹಾಗೆ ಇನ್ನು ಬೆಲ್ಲನು ಮತ್ತು ಬೂದುಗುಂಬಳಕಾಯಿ ತುರಿನ ತೋರಿಸಿದ್ದೀನಿ. ಈಗ ಯಾವ ಥರ ಮಾಡೋದು ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಸ್ಟವ್ ಇನ್ನೂ ಹಚ್ಚಿಲ್ಲ. ಸ್ಟವ್ ಹಚ್ಚೋಕ್ಕಿಂತ ಮುಂಚೆನೆ ಬೂದುಗುಂಬಳಕಾಯಿ 1/4 ಬಟ್ಲು ಬೂದುಗುಂಬಳಕಾಯಿ, ಅರ್ಧ ಬಟ್ಲು ಬೆಲ್ಲದ ಪುಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆಯಲ್ಲಿ ಮಾಡಿದ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಆರೋಗ್ಯ ದೃಷ್ಟಿಯಲ್ಲಿ ಅಷ್ಟೊಂದು ಒಳ್ಳೇದಲ್ಲ. ಬೆಲ್ಲದಲ್ಲಿ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ನೋಡೋಕ್ಕೆ ಸುಮಾರಾಗಿ ಕಾಣುತ್ತೆ. ನೋಡಿ, ನಿಮ್ಗೆ ಆರೋಗ್ಯ ಮುಖ್ಯ ಆದರೆ ಬೆಲ್ಲದಲ್ಲಿ ಮಾಡಿ, ಪರವಾಗಿಲ್ಲ ಅನ್ನೋದಾದ್ರೆ ಸಕ್ಕರೆಯಲ್ಲೇ ಮಾಡಿ. ನೋಡಿ, ತುರಿಯೊಳಗಿರೋ ನೀರಲ್ಲೇ ಬೆಲ್ಲ ಕರಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಈಗ ಸ್ಟವ್ ಹಚ್ಚೋಣ. ನೋಡಿ ಸ್ನೇಹಿತರೆ, ಬೆಲ್ಲ ಕರಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಇದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದೆಲ್ಲ. ಬನ್ನಿ ಸ್ನೇಹಿತರೆ, ದ್ರಾಕ್ಷಿ ಗೋಡಂಬಿ ಹುರ್ಕೊಂಬಿಡೋಣ. ತುಪ್ಪ, ನೋಡಿ ಸ್ನೇಹಿತರೆ, ತುಪ್ಪ ಕಾದಿದೆ. ಬಾದಾಮಿ ಹಾಕ್ತೀನಿ. ದ್ರಾಕ್ಷಿ, ಗೋಡಂಬಿ, ನೋಡಿ ಸ್ನೇಹಿತರೆ, ಈಗ ಏಲಕ್ಕಿ ಪುಡಿ, ನೋಡಿ ಸ್ನೇಹಿತರೆ, ರೆಡಿ ಆಗ್ತಾ ಇದೆ ಬೆಲ್ಲದ ಕಾಶಿ ಹಲ್ವಾ. ಈಗ ಸ್ನೇಹಿತರೆ, ನಾವು ಹುರಿದಿಟ್ಟಿದ್ವಲ್ಲ ದ್ರಾಕ್ಷಿ, ಗೋಡಂಬಿ, ತುಪ್ಪ, ಅದು ಕೂಡ ಹಾಕೋಣ. ಸ್ನೇಹಿತರೆ, ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಡೋಣ. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ಬೆಲ್ಲದ ಕಾಶಿ ಹಲ್ವಾ. ನೋಡಿ, ಈ ಥರ ಅಂಟ್ಕೊಂಬಾರ್ದು ಬಾಣಲಿಗೆ, ಅವಾಗ ರೆಡಿಯಾಗಿದೆ ಅಂತ ಅರ್ಥ. ನೋಡ್ಬೋದು, ನೋಡಿ ಅಂಟ್ಕೊಂತ ಇಲ್ಲ, ಕ್ಲೀನಾಗಿ ಬಿಟ್ಟಿದೆ.
ಈಗ ಸ್ಟವ್ ಆಫ್ ಮಾಡ್ಬಿಡೋಣ. ಒಂದೆರಡು ನಿಮಿಷ ಹಾಗೆ ಟ್ರೈ ಆಗಿ ಬಾಣಲಿ ಬಿಸಿ ಇರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗತ್ತಲ್ಲ. ನೋಡಿ ಸ್ನೇಹಿತರೆ, ಬೆಲ್ಲದ ಕಾಶಿ ಹಲ್ವಾ ಸೂಪರ್ ಆಗಿ ರೆಡಿಯಾಗಿದೆ. ನೋಡಿ ಸ್ನೇಹಿತರೆ, ನಮ್ಮ ಆತ್ಮಸಾಕ್ಷಿಯಲ್ಲಿ ಮೊದಲು ಬದಲಾವಣೆ ಬರಬೇಕು. ವ್ಯಕ್ತಿ ಬದಲಾದರೆ ಕುಟುಂಬ ಬದಲಾಗುತ್ತದೆ, ಕುಟುಂಬ ಬದಲಾದರೆ ಸಮಾಜ ಬದಲಾಗುತ್ತದೆ, ಸಮಾಜ ಬದಲಾದರೆ ದೇಶ ಬದಲಾಗುತ್ತದೆ ಅಲ್ವಾ? ಏನಂತೀರಾ? ನೋಡಿ ಸ್ನೇಹಿತರೆ, ಅದ್ಭುತವಾಗಿ ರೆಡಿಯಾಗಿದೆ ಬೆಲ್ಲದ ಕಾಶಿ ಹಲ್ವಾ. ನೋಡ್ಬೋದು ನೀವು ಕೂಡ, ಏನು ಸಖತ್ತಾಗಿ ಬಂದಿದೆ ನೋಡಿ. ಬೂದುಗುಂಬಳಕಾಯಿ ತುರಿ ಎಳೆ ಎಳೆ ಕಾಣ್ತಾ ಇದೆ. ಬನ್ನಿ ಸ್ನೇಹಿತರೆ, ಬೂದುಗುಂಬಳಕಾಯಿಂದ ಕಾಶಿ ಹಲ್ವಾ ಯಾವ ಥರ ಮಾಡೋದು ಮತ್ತು ಅದಕ್ಕೆ ಏನೇನು ಹಾಕೋದು ನೋಡಿದ್ದೀರಾ? ನೋಡ್ಬೋದು ನೋಡಿ, ಎಷ್ಟು ಕ್ಲೀನಾಗಿ ಸೂಪರ್ ಆಗಿದೆ. ಹಾಗೆ ಆಹಾರವೇ ಮೊದಲ ಔಷಧಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್. ಸ್ನೇಹಿತರೆ, ಬನ್ನಿ ಕಾಶಿ ಹಲ್ವಾನ ಟೇಸ್ಟ್ ಮಾಡೋಣ. ನೋಡಿ ಯಾಕೆ ಕಾಣ್ತಿದೆ ಎಳೆ ಎಳೆ ಎಳೆ. ಅದ್ಭುತವಾಗಿದೆ, ಬೆಲ್ಲನೂ ಕರೆಕ್ಟ್ ಆಗಿದೆ, ಸ್ವೀಟು. ಬೂದುಗುಂಬಳಕಾಯಿ ತುರಿ ಮಧ್ಯದಲ್ಲಿ ಕರುಮ್ ಅಂತಿದೆ, ಅದ್ರ ಜೊತೆಗೆ ಬಾದಾಮಿ ಬೇರೆ ಸಿಗ್ತಾ ಇದೆ. ಸೂಪರ್ ಆಗಿದೆ ಮಾತ್ರ. ನೋಡಿ ಸ್ನೇಹಿತರೆ, ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಫುಲ್ ಖಾಲಿ ಮಾಡ್ಬಿಡ್ತೀನಿ. ಮತ್ತೆ ಸಿಗೋಣ, ನಮಸ್ಕಾರ.